ಲೈನ್. ಸೊ ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಸಾರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇವತ್ತು ನಾವು ಬಂದುಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ಮಕ್ಕಳಿಗೆಲ್ಲ ವೆಕೇಷನ್ ಸ್ಟಾರ್ಟ್ ಆಯ್ತಲ್ಲ. ವೆಕೇಷನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 20 ಡೇಸ್ ಜಾಸ್ತಿನೇ ಆಯಿತು. ಬಟ್ ನಾವು ಇವಾಗ ಹೋಗ್ತಾ ಇದ್ದೇವೆ ಅಂದರೆ ಈದೆಲ್ಲ ಇತ್ತಲ್ಲ, ಸೊ ರಂಜಾನ್ ಈದೆಲ್ಲ ಕಳೆದ ಮೇಲೆ ಹೋಗ್ಬಾ ಅಂತ ಹೇಳಿ ನಾನು ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನಾವು ಹೊರಡುವಾಗ ಲೇಟ್ ಆಯಿತು, ಅಂದರೆ ಸಂಜೆಯಿಂದನೇ ಹೊರಡಿದ್ದು. ಅಷ್ಟು ಟಯರ್ಡ್ ಆಗೋದಿಲ್ಲಲ್ಲ ಅಂತ ಹೇಳಿ, ಬೆಳಗ್ಗೆ ಹೋದರೆ ಸ್ವಲ್ಪ ಟಯರ್ಡ್ ಥರ ಆಗುತ್ತೆ. ಹಾಗೆ ನೈಟೆಲ್ಲ ಸ್ವಲ್ಪ ಟ್ರಾವೆಲ್ ಮಾಡೋದಾದರೆ ಏನು ಪ್ರಾಬ್ಲಮ್ ಇಲ್ಲಲ್ಲ ಅಂತ ಹೇಳಿ ನಾವು ಸಂಜೆಯಿಂದಲೇ ಹೊರಡಿದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನುವ, ಇಲ್ಲಾಂದರೆ ಸ್ವಲ್ಪ ಟೀ ಏನಾದರೂ ಕುಡಿಯುವ ಅಂತ ಹೇಳಿ ನಾವಿಲ್ಲಿ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ದೇವೆ. ಇದು ಹೊಸದಾಗಿ ಆಗಿದ್ದು ಹೋಟೆಲು, ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ನನಗಂತೂ ಅಷ್ಟು ಫುಡ್ ಖುಷಿಯಾಗಿರಲಿಲ್ಲ, ಸ್ನ್ಯಾಕ್ಸ್ ಕೂಡ ಅಷ್ಟು ಒಳ್ಳೆಯದೇನಿರಲಿಲ್ಲ. ಅಂದರೆ ಏನೋ ಒಂಥರ ಇತ್ತು. ಬಟ್ ನಾವು ನಾರ್ಮಲಾಗಿ ತಿಂತೀವಲ್ಲ, ಅಲ್ಲಿ ಎಲ್ಲ ಒಳ್ಳೆ ಸಿಗ್ತದೆ. ಬಟ್ ಇಲ್ಲಿ ಏನೋ ಗೊತ್ತಿಲ್ಲ, ನಮಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಫೈನಲಾಗಿ ನಾನು ಲೈಮ್ ಸೋಡಾ ಕುಡಿದೆ, ಅದು ಸ್ವಲ್ಪ ಓಕೆ ಅಂತ ಇತ್ತು. ಬಟ್ ನನಗೆ ಚಾಟ್ಸ್ ಯಾವುದೂ ಕೂಡ ಇಷ್ಟ ಆಗಲಿಲ್ಲ. ಹಾಗೆ ಸ್ನ್ಯಾಕ್ಸ್ ಗೋಲಿ ಬಜ್ಜಿ ತೊಗೊಂಡ್ವಿ ಒಂದು ಪ್ಲೇಟ್, ಅದು ಕೂಡ ಅಷ್ಟೇ ಏನು ಒಳ್ಳೆಯದಿರಲಿಲ್ಲ. ಹಾಗೆ ನಾವು ಅಲ್ಲಿಂದ ಹೊರಡ್ತಾ ಇದ್ದೇವೆ ಫ್ರೆಂಡ್ಸ್. ಇವಾಗ ಅಂದರೆ ಫುಲ್ಲು ಕ್ಲೈಮೇಟ್ ಫುಲ್ಲು ಮೋಡ ಆಗಿತ್ತು. ನಾವು ಅಂದ್ಕೊಳ್ತಿದ್ವಿ ಇವಾಗ ಬರ್ತದೆ ಅಂತ ಹೇಳಿ ಮಳೆ. ಬಟ್ ನಮಗೆ ನೆಕ್ಸ್ಟ್ ಸ್ಟಾಪಲ್ಲಿ ಮಳೆ ಸಿಕ್ಕಿತ್ತು. ಅಂದರೆ ನಾವು ಮಡಿಕೇರಿಯಿಂದ ಹೊರಡುವಾಗ ಮಳೆ ಏನಿರಲಿಲ್ಲ, ಫುಲ್ಲು ಬಿಸಿಲಿತ್ತು. ಇಲ್ಲಿ ಮಾತ್ರ ಒಳ್ಳೆ ಕ್ಲೈಮೇಟ್, ನಮಗೆ ಒಳ್ಳೆ ಖುಷಿ ಆಯಿತು. ಟ್ರಾವೆಲ್ ಮಾಡುವಾಗೆಲ್ಲ ಮಳೆ ಬರಬೇಕು, ನನಗೆ ತುಂಬಾ ಇಷ್ಟ. ಹಾಗೆ ನಮಗೆ ನೆಕ್ಸ್ಟ್ ಅಂದರೆ ಪುತ್ತೂರಲ್ಲಿ ಒಳ್ಳೆ ಮಳೆ ಬರ್ತಾಯಿತ್ತು, ಫುಲ್ ಮಳೆ ಬರ್ತಾಯಿತ್ತು. ಒಳ್ಳೆ ಖುಷಿ ಆಗ್ತದೆ ಟ್ರಾವೆಲಲ್ಲಿ ನನಗೆ, ಮಳೆಯಲ್ಲಿ ಟ್ರಾವೆಲ್ ಮಾಡೋದಂತ ಹೇಳಿದರೆ. ಹಾಗೆ ನಾವು ರೀಚ್ ಆಗುವಾಗ ಮನೆಗೆ 9 o'clock ಆಗಿತ್ತು ಫ್ರೆಂಡ್ಸ್. ಹಾಗೆ ನೋಡಿ ಎಲ್ಲ ಸ್ಪೆಷಲ್ ಮಾಡಿದರು, ಮೂಡೆ ಕೂಡ ಇತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಅವತ್ತು ಅಷ್ಟು ನನಗೆ ಕ್ಲಿಪ್ ತೆಗಿಲಿಕ್ಕೆ ಆಗಲಿಲ್ಲ, ನಾನು ಸ್ವಲ್ಪ ಕ್ಲಿಪ್ಪೇ ತೆಗೆದಿದ್ದು. ಇಲ್ಲಿ ನೋಡಿ, ನಮ್ಮ ಮನೆಯಲ್ಲಿ ಮಾವಿನ ಮರದಲ್ಲಿ ಉಂಟಲ್ಲ ಜೇನು ಗೂಡು ಕಟ್ಟಿದ್ದಾಯ್ತಾ. ನಾನು ಜಸ್ಟ್ ಹೀಗೆ ನೋಡುವಾಗ ಉಂಟಲ್ಲ, ಅದರಲ್ಲಿ ಜೇನು ಹುಳ ಏನೂ ಇರಲಿಲ್ಲ. ಅದಕ್ಕೆ ನಾನು ಬೇಗ ಹಸ್ಬೆಂಡೊಟ್ಟಿಗೆ ಹೇಳಿದೆ, ಅದು ತೆಗೆದು ಬಿಡಿ, ಅದರಲ್ಲಿ ಜೇನು ಹುಳ ಏನೂ ಇಲ್ಲ ಅಂತ ಹೇಳಿ. ನನಗೆ ಈ ಥರದ್ದು ಜೇನು ತುಪ್ಪ ತಿಂತಾರಲ್ಲ, ನನಗೆ ತುಂಬಾ ಇಷ್ಟ. ರೋಡಲ್ಲೆಲ್ಲ ಸೇಲ್ ಮಾಡ್ತಾರೆ ಈ ಥರದ್ದು ಇಟ್ಕೊಂಡು, ಬಟ್ ನನಗೆ ಅದಷ್ಟು ಇದಾಗೋದಿಲ್ಲ. ಬಟ್ ಇದು ಪ್ಯೂರ್, ನಾ ಫಸ್ಟ್ ಟೈಮು ಈ ಥರ ಇದು ಮಾಡಿ ತಿಂತಾ ಇರೋದು. ನನಗೆ ತುಂಬಾ ಖುಷಿ ಆಗ್ತುಂಟು. ಎಷ್ಟು ಸ್ವೀಟ್ ಅಂದರೆ ತುಂಬಾ ಸ್ವೀಟ್ ಫ್ರೆಂಡ್ಸ್. ನಾವು ಬಾಟಲೆಲ್ಲ ತೊಗೊಳ್ತೀವಲ್ಲ, ಅದೆಲ್ಲ ಸುಮ್ಮನೆ ನೋಡಿ ಒರ್ಜಿನಲ್. ಹಾಗೆ ನನಗೆ ಆಫ್ಟರ್ನೂನ್ಗೆ ಇಷ್ಟು ಸ್ಪೆಷಲ್ ಮಾಡಿದರು, ಮಟನ್ ಬಿರಿಯಾನಿ, ಚಿಕನ್ ಫ್ರೈ, ಹಾಗೆ ಸಲಾಡ್ ಕೂಡ ಮಾಡಿದರು. ಅಲ್ಲಿಂದ ನಾವು ಸಂಜೆ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ಯಾಕಂತ ಹೇಳಿದರೆ, ನಾವು ಮಡಿಕೇರಿ ಇರುವಾಗಲೇ ಮಕ್ಕಳು ಹೇಳ್ತಾರೆ ನಾವು ಫಸ್ಟಿಗೆ ಹೋಗಿಬಿಟ್ಟು ಬೀಚಿಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇವಾಗ ಮಲ್ಪೆ ಬೀಚ್ಗೆ ಹೋಗಿದ್ವಿ. ಯಾಕಂತ ಹೇಳಿದರೆ, ನನ್ನ ಹಸ್ಬೆಂಡ್ ಕೂಡ ಇದ್ರಲ್ಲ, ಅವರು ಸುಮಾರು ವರ್ಷ ಆಯಿತು ಮಲ್ಪೆ ಬೀಚ್ಗೆ ಹೋಗದೆ. ಅದಕ್ಕೆ ನಾನು ಹೇಳಿದೆ ಇರುವಾಗಲೇ ಒಟ್ಟಿಗೆ ಹೋಗಿ ಬರುವ ಅಂತ ಹೇಳಿ ಅವರನ್ನು ಒಟ್ಟಿಗೆ ಕರ್ಕೊಂಡು ಬಂದ್ವಿ. ಹಾಗೆ ನಾನಂತೂ 1 year ಆಯಿತು, ಹೋದ ವರ್ಷದ ಇದೇ ಟೈಮಲ್ಲಿ ಬಂದಿದ್ದೆ ಮಲ್ಪೆ ಬೀಚಿಗೆ. ನಾನಂತೂ ವರ್ಷ ಬಂದೇ ಹೋಗ್ತೇನೆ, ಯಾವಾಗಲೂ ಬರೋದೆಲ್ಲ ಮನೆಗೆ ಅಂತ ಹೇಳಿ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿ ಹೋಗೋದು. ಬೀಚೆಲ್ಲ ಸೇಮೇ, ಬಟ್ ಏನೋ ಗೊತ್ತಿಲ್ಲ, ಒಂದೊಂದು ಊರಲ್ಲಿ ಒಂದೊಂದು ಬೀಚ್ ಇರ್ತದಲ್ಲ, ಅದೇನೋ ನನಗೆ ಡಿಫ್ರೆನ್ಸ್ ಆಗುತ್ತೆ. ಫ್ರೆಂಡ್ಸ್, ನಾವಿವತ್ತು ಮಲ್ಪೆ ಬೀಚ್ಗೆ ಬಂದಿದ್ದೇವೆ. ಆ್ಯಕ್ಚುಲಿ ನಾನು ನೈಟ್ ಮ್ಯಾಂಗ್ಳೂರಿಗೆ ಬಂದೆ. ಮ್ಯಾಂಗ್ಳೂರಿಗೆ ಬರೋದು ನನಗೆ ಜಾಸ್ತಿ ಕ್ಲಿಪ್ಸ್ ಹಾಕ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಹೇಳಿದರೆ ಅರ್ಜೆಂಟಲ್ಲಿ ರೆಡಿ ಆಗಿಬಿಟ್ಟು ಬಂದಿದ್ದು. ಹಾಗೆ ಆಲ್ಮೋಸ್ಟ್ 1 month ಆಗ್ತಾ ಬಂತು, ನಾನು ವೀಡಿಯೋ ಏನು ಹಾಕಲೇ ಇಲ್ಲ. ಹಾಗೆ ಫ್ರೆಂಡ್ಸ್, ಇಲ್ಲಂತೂ ಫುಲ್ ರಶ್ ಉಂಟು ಫ್ರೆಂಡ್ಸ್. ಯಾಕಂತ ಹೇಳಿದರೆ ಇವಾಗಂತೂ ವೆಕೇಷನ್ ಅಲ್ಲ, ಮಕ್ಕಳಿಗೆಲ್ಲ ರಜೆ. ಹಾಗೆ ಎಲ್ಲಾದರೂ ಮಲ್ಪೆ ಬೀಚ್ ಫುಲ್ ರಶ್ ಇರುತ್ತೆ. ನಾನಂತೂ ಇಲ್ಲಿಗೆ ಬಂದು 1 year ಆಯಿತು, ಹೋದ ವರ್ಷದ ರಜೆಯಲ್ಲಿ ಬಂದಿದ್ದೆ. ಹಾಗೆ ಈ ಸಲ ಬಂದಿದ್ದೇನೆ. ಓಕೆ, ನಿಕ್ಕು ವೆಯ್ಟ್ ಹಂಗೆ ಬಂದಾರ. ಹಾಗೆ ಮಕ್ಕಳಿಗಂತೂ ಫುಲ್ ಖುಷಿ ಫ್ರೆಂಡ್ಸ್. ಬೀಚ್ ನೋಡೋದಂದರೆ ಮಡಿಕೇರಿಯಲ್ಲೇ ಹೇಳ್ತಿರ್ತಾರೆ ಬೀಚ್ ಹೋಗಬೇಕು ಅಂತ, ಅಂದರೆ ಅಲ್ಲಿ ಬೀಚ್
ಮತ್ತು ಇವತ್ತಿದ್ದು ಒಟ್ಟಿಗೆ ಹಾಕ್ತೇನೆ. ಸ್ವಲ್ಪ ನಿನ್ನೆದು ಕ್ಲಿಪ್ಸ್ ಎಲ್ಲ ತೆಗೆದಿಟ್ಟಿದ್ದೇನೆ. ಸೊ ಹಾಗಾಗಿ ನಿನ್ನೆಯ ವ್ಲಾಗ್ ಮತ್ತು ಇವತ್ತಿನ ವ್ಲಾಗ್ ಒಟ್ಟಿಗೆ ನೋಡಿ, ಓಕೆನಾ? ಆದಷ್ಟು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳದು ಕಿರಿಕಿರಿ ಸ್ಟಾರ್ಟ್ ಆಗಿಬಿಡ್ತು, ನೀರಿಗೆ ಹೋಗಬೇಕು ಅಂತ ಹೇಳಿ. ನನ್ನ ಮಗಳು ಫಸ್ಟ್ ಟೈಮ್ ಬೀಚ್ಗೆ ಬರ್ತಿರೋದು. 1 year 7 months ಆಯ್ತಲ್ಲ, ಹಾಗೆ ಇವಾಗ ಸ್ವಲ್ಪ ಅವರಿಗೆ ಫೀಲ್ ಆಗುತ್ತೆ. ನಾನು ಆ ವರ್ಷ ಬರುವಾಗ ತುಂಬ ಸಣ್ಣ ಇದ್ಲು, ಅವಳಿಗೆ ಏನಂತಲೇ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಮಾಷಾಲ್ಲ ಅಲ್ಹಮ್ದುಲಿಲ್ಲ, ಇವಾಗ 1 year 7 months ಆಯ್ತಲ್ಲ, ಹಾಗೆ ಅವಳು ಫುಲ್ಲು ಇದರಲ್ಲಿ ಆಟ ಆಡ್ತಾ ಇದ್ದಾಳೆ ಮರಳಲ್ಲಿ. ಹಾಗೆ ಫ್ರೆಂಡ್ಸ್, ಇಲ್ಲಾಂದರೆ ತುಂಬಾ ರಶ್ ಉಂಟು, ತುಂಬ ಕ್ರೌಡ್ ಇದೆ ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತೇನೆ ನೋಡಿ. ನೀರಿಗೆ ಇನ್ನೂ ಇಳಿಸಲಿಲ್ಲ, ಎಷ್ಟು ಇಲ್ಲಿ ಆಟ ಆಡ್ತಿದ್ದಾರೆ. ಅಲ್ಲಿ ನೋಡಿ ಕ್ಯಾಮಲ್, ನೋಡಿ ಕ್ಯಾಮಲ್ ತುಂಬಾ ಕ್ರೌಡ್ ಇದೆ, ಫುಲ್ ರಶ್ ಇದೆ. ಗೊತ್ತಿಲ್ಲ, ಬಟ್ ಆ ಸೈಡ್ ಲಾಸ್ಟಲ್ಲಿ ಐಲ್ಯಾಂಡ್ ಉಂಟು, ಅಲ್ಲಿಗೆ ಹೋಗೋದಾದ್ರೆ ಪರ್ ಪರ್ಸನ್ 400 ತೊಗೊಳ್ತಾರೆ. ಮಾತ್ರ ಇವಾಗ ಕ್ಲೋಸ್ ಆಗಿದೆ ಕಾಣಬೇಕು. ಕೌಂಟರ್ ಬಂದಿತ್ತು ಇಲ್ಲಿ, ಇವಾಗ ಕ್ಲೋಸ್ ಆಗಿದೆ ಕಾಣಬೇಕು. ಇಲ್ಲಿ ನೋಡಿ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಫ್ಲೋಟಿಂಗ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ, ಇದು ಫ್ಲೋಟಿಂಗ್ ಬ್ರಿಡ್ಜ್ ಆಗಿರೋದು. ಇವಾಗ ಆಗಿ ಒಂದು 2 years 3 years ಆಯ್ತು ಕಾಣಬೇಕು. ಫ್ರೆಂಡ್ಸ್, ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಸಾರಿ. ಯಾಕಂತ ಹೇಳಿದರೆ ನನಗೆ ಈದ್ ಬ್ಲಾಗ್ ಕೂಡ ತುಂಬ ಆಸೆಯಲ್ಲಿದೆ, ನಾನು ಈದ್ ಬ್ಲಾಗ್ ಮಾಡಲಿಕ್ಕೆ. ಆ್ಯಕ್ಚುಲಿ ಒಂದೊಂದು ಕ್ಲಿಪ್ಸ್ ಮಾಡಿದ್ದೆ, ಬಟ್ ನನಗೆ ಅಪ್ಲೋಡ್ ಮಾಡುವಷ್ಟು ಅದಾಗಿರಲಿಲ್ಲ. ಸೊ ಹಾಗಾಗಿ ನಾನದು ಅಪ್ಲೋಡ್ ಮಾಡಿಲ್ಲ. ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಸೊ ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಸುಮಾರು ಜನ ಕೇಳ್ತಿದ್ರು ಯೂಟ್ಯೂಬ್ ಸ್ಟಾಪ್ ಮಾಡಿದ್ರಾ ಅಂತ ಹೇಳಿ. ಆಲ್ಮೋಸ್ಟ್ 21 days ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ, ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ. ಇಲ್ಲ ಫ್ರೆಂಡ್ಸ್, ಇನ್ಶಾಲ್ಲ ನನ್ನ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತೇನೆ ಪೋಸ್ಟ್ ಮಾಡಲಿಕ್ಕೆ. ಬಟ್ ನಾನು ಬಿಟ್ಟು ಕೊಡೋ ಮಾತೇಲಿ ಇದು ಬಂದು ನೋಡಬೇಕು ಇನ್ಶಾಲ್ಲ. ಅಂದರೆ ನನಗೆ ಒಂದೊಂದು ಟೈಮ್ ಸಿಗೋದಿಲ್ಲ ಒಂದೊಂದು ಸಲ ವೀಡಿಯೋ ಮಾಡಲಿಕ್ಕೆ ಕೂಡ. ಹಾಗೆ ವೀಡಿಯೋ ಮಾಡಿ ಇರ್ತೀನಿ, ಬಟ್ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಫ್ರೆಂಡ್ಸ್, ಇನ್ಶಾಲ್ಲ ಇಲ್ಲಿಂದ ನೋಡುವ ಬ್ಲಾಗ್ ಮಾಡಲಿಕ್ಕೆ ಆಗ್ತದ ಅಂತ. ಬ್ಲಾಗ್ ಮಾಡಲಿಕ್ಕೆ ಆದರೆ ಮಾಡಿ ಹಾಕ್ತೇನೆ, ಓಕೆ? ಹಾಗೆ ಇವಾಗಂತೂ ಮಲ್ಪೆ ಬೀಚ್ಗೆ ಬಂದು ಇನ್ಶಾಲ್ಲ ಎಂಜಾಯ್ ಮಾಡ್ತೇನೆ. ಇನ್ನು ನಾನು ಅಮ್ಮನ ಮನೆಯಲ್ಲಿ ಇರ್ತೇನೆ, ವೆಕೇಷನ್ ಅಲ್ಲ, ಸೊ ಮಕ್ಕಳಿಗೆಲ್ಲ ರಜೆ ಎಲ್ಲ ಆಗಿ ಇನ್ಶಾಲ್ಲ ಎಷ್ಟು ದಿನ ಇರ್ತೇನೆ ಗೊತ್ತಿಲ್ಲ. ಇದಷ್ಟು ದಿನ ಅಮ್ಮನ ಮನೆಯಲ್ಲಿ ಏನೆಲ್ಲ ಎಂಜಾಯ್ಮೆಂಟ್ ಮಾಡ್ತೀನಿ ಎಲ್ಲನೂ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ, ಓಕೆ? ಮರೆಯದೆ ನನ್ನ ವೀಡಿಯೋ ನೋಡಿ. ನನ್ನ ಹಸ್ಬೆಂಡ್ ಅಂತೂ 5 years ಆಯ್ತು ಇಲ್ಲಿ ಈ ಬೀಚಿಗೆ ಬರೋದು, ಮಲ್ಪೆ ಬೀಚಿಗೆ. ಅದಕ್ಕೆ ಈ ಸಲ ಹಠ ಮಾಡಿಸಿ ಕರ್ಕೊಂಡು ಬಂದಿದ್ದು ಬೀಚಿಗೆ. ನನ್ನ ಹಸ್ಬೆಂಡ್ಗೆ ಬೀಚ್ ಅದೆಲ್ಲ ಇಷ್ಟನೇ ಅಲ್ಲ, ನಮ್ಮ ಮಕ್ಕಳಿಗಂತೂ ಬೀಚ್ ಅಂತ ಮಾಡ್ತಾರೆ ಪಾಪ. ಅಲ್ಲಿ ನಮ್ಮದು ಊರಲ್ಲಿ ಉಂಟು ಬೀಚ್, ಆದರೆ ಮಲ್ಪೆ ಬೀಚ್ ಬೇರೆನೇ ಉಂಟು. ಇದು ಮಲ್ಪೆ ಬೀಚ್ ಭಯಂಕರ ಸೂಪರ್ ಆಗುಂಟು ಗೈಸ್. ನೋಡಿ ಎಷ್ಟು ಜನರು ಇದ್ದಾರೆ ಅಂದ್ರೆ ಉಂಟು. ಪಾರ್ಕಿಂಗ್ ಅಂತೂ 1 hour ಬೇಕು. ಪಾರ್ಕಿಂಗ್ ಲಾಸ್ಟಿಗೆ ಗಾಡಿ ಹೊರಗೆ ನಿಲ್ಲಿಸಿ ಬಂದಿದ್ದು, ಅಷ್ಟು ಕ್ರೌಡು. ಇಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ ಉಂಟು, ಅದು ನನಗೆ ತೋರಿಸ್ತೇನೆ ನೋಡು ಫ್ರೆಂಡ್ಸ್. ಹಾಗೆ ನಾವು ಫ್ಲೋಟಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ, ಬಟ್ ಅಲ್ಲಿ ಕ್ಲೋಸ್ ಆಗಿತ್ತು ಫ್ರೆಂಡ್ಸ್. ನಾವು ಅಂದ್ಕೊಂಡೆ ಓಪನ್ ಇದ್ದರೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿ ಬರುವ ಅಂತ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಿ ಬರುವ ಅಂತ. ನನಗೆ ಸ್ವಲ್ಪ ಹೆದರಿಕೆ, ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಇರುವಾಗಲೇ ಹೋಗಿ ಬರುವ ಅಂತ ಅಂದ್ಕೊಂಡೆ. ಬಟ್ ನೋಡುವಾಗ ಅಲ್ಲಿ ಕ್ಲೋಸ್ ಆಗಿತ್ತು ಫ್ರೆಂಡ್ಸ್. ಅಂದರೆ ಎಷ್ಟು ಟೈಮ್ವರೆಗೆ ಇದೆ, ಕ್ಲೋಸ್ ಇದೆ ಅಂತ. ಇಲ್ಲಿ ಅದು ಫಿಶ್ ಫ್ರೈ ತುಂಬಾ ಇಷ್ಟ ಫ್ರೆಂಡ್ಸ್, ಹಾಗೆ ತಿನ್ನುವ ಅಂತ ಹೇಳಿದ್ವಿ. ಬಟ್ ಅಲ್ಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ, ಅವರಿಗೇನು ಇಷ್ಟ ಆಗಲಿಲ್ಲ. ಅಂದರೆ ಅವರಿಗೆ ಆ ಥರ ತಿನ್ನೋದೆಲ್ಲ ಇಷ್ಟ ಅಲ್ಲ. ಸೊ ನಾವು ಹೋಟೆಲ್ಗೆ ಹೋಗಿ ನಾಷ್ಟ ಏನಾದರೂ ಮಾಡಿ ಹೋಗುವ ಮನೆಗೆ ಅಂತ ಹೇಳಿ ನಾವು ಹೋಟೆಲ್ಗೆ ಬಂದ್ವಿ ವೆಜ್. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.